ಆಕ್ಟಿಂಗ್ ಚೆನ್ನಾಗಿದೆ. ಆಮೇಲೆ ಓವರಾಲ್ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು, ಎಲ್ಲಾ ರೀತಿನೂ ಇದೆ. ಆಕ್ಷನ್ ಇದೆ, ಆಮೇಲೆ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಮೂವಿ. ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಕಾಡ ನಟರಾಜ ಅವರು. ಸೊ ಚೆನ್ನಾಗಿದೆ ಓವರಾಲ್. ಕಾಡ ನಟರಾಜ ಹಾ Kannada, but yeah, the movie was good. It was all good. I watched with the subtitle, and the acting was very well. I like Kada, of course. I mean, he's the best in terms of acting and look wise. ಸ್ಟೋರಿ ಚೆನ್ನಾಗಿದೆ, ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ. ಮೂವಿ ಕ್ಲೈಮ್ಯಾಕ್ಸ್ ಅಲ್ಲಿ ಕಂಪ್ಲೀಟ್ ಡಿಫ್ರೆಂಟ್ ಟ್ವಿಸ್ಟ್ ಇದೆ. ಅಂಡ್ ಕಾಡ ನಟರಾಜ್ ಫಸ್ಟ್ ಟೈಮ್ ಆಕ್ಟ್ರು, ಬಟ್ ಆತರ ಒಂದ್ ಸೆಕೆಂಡ್ ಕೂಡ ಫೀಲಿಂಗ್ ಯು ವಿಲ್ ನಾಟ್ ಬಿ ಏಬಲ್ ಟು ಕ್ಯಾಪ್ಚರ್ ಇಟ್, ಬಿಕಾಸ್ ಅವರು ಎಕ್ಸ್ಪೀರಿಯನ್ಸ್ ಆಕ್ಟರ್ ತರನೇ ಮೂವಿ ಮಾಡಿದ್ದು. ಸಾಂಗ್ಸ್ ಇರಲಿ ಮತ್ತೆ ಕೆಲವೆಲ್ಲ ಟ್ವಿಸ್ಟ್ ಇದೆ. ಸೊ ಇಟ್ಸ್ ಆಲ್ ಗ್ರೇಟ್ ವಾಚ್. ಸೊ ಖಂಡಿತ ಇದ್ರು ಇದು ಬಂದ್ಬಿಟ್ಟು ಒಂದು ಮಸ್ಟ್ ವಾಚ್ ಮೂವಿ. ಸೊ ಡೆಫಿನೆಟ್ಲಿ ವಿಶಿಂಗ್ ಆಲ್ ದಿ ಬೆಸ್ಟ್ ಕಾಡ ಆಡಿಯನ್ಸ್ಗೆ. ಸಾರಿ, ಮೂವಿ ಪ್ಲಾಟ್ ಇಸ್ ಸಮಥಿಂಗ್ ವಿಚ್ ಅಂಡ್ ಮತ್ತೆ ಕಾಡ ನಟರಾಜ್ ಆಕ್ಟಿಂಗು. ಸೊ ಡೆಫಿನೆಟ್ ಆಡಿಯನ್ಸ್ ಬರಬೇಕು ಇಲ್ಲಿ ಅಂಡ್ ದೇ ಶುಡ್ ಸಪೋರ್ಟ್ ದಿಸ್ ಮೂವಿ. ಸೊ ಹಳ್ಳಿ ಸೊಗಡು ಸೂಪರ್. ಗುಡ್ ಮೂವಿ, ಮಸ್ಟ್ ವಾಚ್. ಸಿನಿಮ್ಯಾಟಿಕ್ಸು ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್, ಮ್ಯೂಸಿಕ್, ಸಾಂಗ್ಸ್ ವಾಸ್ ವೆರಿ ವೆರಿ ನೈಸ್. ಇವರು ಆಕ್ಟರ್ ನಟರಾಜ್ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಆಕ್ಟಿಂಗ್. I think this is a second movie, but it has come out very mature and very nice movie. Highly recommended. Audience ge ನೀವು 100% ಲವ್ ಮತ್ತೆ ಮ್ಯೂಸಿಕ್ ಮತ್ತೆ ಒಂದು ಥ್ರಿಲ್ಲರ್ ಕೈಂಡ್ ಆಫ್ ಮೂವಿ ನಿಮ್ಗೆ ಬೇಕಂದ್ರೆ ಹಂಟಿಂಗ್ ಕೈಂಡ್ ಆಫ್ ಮೂವಿ ಇದು ನೋಡ್ಲೇಬೇಕು, ಮಸ್ಟ್ ವಾಚ್. ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಮೂವಿ. ಎಲ್ಲರೂ ಬಂದು ನೋಡಿ ಥಿಯೇಟರ್ ನೋಡ್ಬೋದು. ಆಕ್ಷನ್ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ನಟರಾಜ್ ಅವರು ಆಸ್ ಎ ನ್ಯೂ ಟು ದ ಇಂಡಸ್ಟ್ರಿ, ಹಿ ಹ್ಯಾಸ್ ಡನ್ ಅ ವೆರಿ ಗ್ರೇಟ್ ಜಾಬ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನೋಡೋಂತ. ಎಲ್ಲರೂ ಬಂದು ನೋಡಿ, ಕನ್ನಡ ಮೂವಿಗೆ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು. ಎಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ಕ್ಲೈಮ್ಯಾಕ್ಸ್ ಮಾತ್ರ ಅನ್ಎಕ್ಸ್ಪೆಕ್ಟೆಡ್. ಆಡಿಯನ್ಸ್ ತುಂಬಾ ಎಂಜಾಯ್ ಮಾಡಿದ್ರು ಅನ್ಸುತ್ತೆ. ಕಾಮಿಡಿ ಸೀನ್ಸ್ ಎಲ್ಲ ಸಕ್ಕತ್ತಾಗಿ ಬಂದಿದೆ. ನಮ್ಮ ಕಾಮಿಡಿಯನ್ಸ್ ವಂಡರ್ಫುಲ್ ಜಾಬ್. ಅಂಡ್ ನನ್ ಸೀನು ನಾನು ಇವತ್ತು ಫಸ್ಟ್ ಟೈಮ್ ನೋಡಿ ತುಂಬಾ ಖುಷಿ ಆಯ್ತು. ತುಂಬಾ ಮುದ್ದಾಗಿ ತೆಗ್ದಿದ್ದಾರೆ ನಮ್ಮ ಕರಿಗಾಡ ಸರ್, ನಟರಾಜ್ ಸರ್ ಮತ್ತೆ ವೆಂಕಟೇಶ್ ಸರ್. ಎಷ್ಟು ಸಸ್ಪೆನ್ಸ್ ಮೇಂಟೈನ್ ಮಾಡಿದ್ರು ಅಂದ್ರೆ, ನಾನು ಇದುವರೆಗೂ ನನ್ನ ರೋಲ್ ಯಾವ ತರ ಬಂದಿದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅಂಡ್ ಫುಲ್ ಸ್ಟೋರಿ ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ತುಂಬಾ ಒಳ್ಳೆ ಸ್ಟೋರಿ ಇದೆ, ಕಂಟೆಂಟ್ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಆಗಿ ತೆಗ್ದಿದ್ದಾರೆ. ತುಂಬಾ ಚೆನ್ನಾಗಿತ್ತು, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಹೊಸಬ್ರು ಅಂತ ಎಲ್ಲೂ ಫೀಲ್ ಆಗ್ಲಿಲ್ಲ. ಒಳ್ಳೆ ಸುಮಾರು ಮೂವೀಸ್ ಮಾಡಿದ್ದಾರೆ ಅನ್ನೋ ತರಾನೇ ಫೀಲ್ ಇತ್ತು. ಅಂಡ್ ಯಾವಾಗ ನಟರಾಜ್ ಸರ್ ಯಾವಾಗ್ಲೂ ಫೋನ್ ಮಾಡಿದಾಗ ಹೇಳೋರು, ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಇದೆ, ನಿಮ್ದೇ ಮೇನು ಅಂತ ಏನೋ ಹಿಂಟ್ ಕೊಡ್ತಿದ್ರು. ಬಟ್ ನಂಗೆ ಇದುವರೆಗೂ ಗೊತ್ತಿರ್ಲಿಲ್ಲ ಯಾಕೆ ಹಂಗೆ ಹೇಳ್ತಿದ್ರು ಅಂತ. ಇವಾಗ ಮೂವಿ ನೋಡಿದ್ಮೇಲೆ ಗೊತ್ತಾಯ್ತು. ತುಂಬಾ ಒಳ್ಳೆ ಮೂವಿ ಇದೆ, ಎಲ್ಲರೂ ಥಿಯೇಟರ್ ಬಂದು ನೋಡ್ಬೇಕು. ವಿಜುವಲ್ಸ್ ಎಲ್ಲ ತುಂಬಾ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಆಡಿಯನ್ಸ್ಗೆ ಕನ್ನಡ ಮೂವೀಸ್ ಈ ತರ ಇನ್ನೂ ಜಾಸ್ತಿ ಬರ್ಬೇಕು ಅಂತ ಅಂದ್ರೆ ಕನ್ನಡ ಮೂವೀಸ್ ನ ಥಿಯೇಟರ್ ಅಲ್ಲಿ ನೋಡ್ಬೇಕು ನೀವು. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕಂಟೆಂಟ್ ಏನು ಕಮ್ಮಿ ಇಲ್ಲ ಅಂತ ಐ ಥಿಂಕ್ ಈ ಮೂವಿ ಮೂಲಕ ತೋರಿಸಿದ್ದಾರೆ. ಸೊ ಈ ತರ ಹೊಸ ಕಂಟೆಂಟ್ ಬರ್ಬೇಕು. ಆಮೇಲೆ ಕನ್ನಡ ಇಂಡಸ್ಟ್ರಿ ಆರ್ಟಿಸ್ಟ್ಗಳು ಇನ್ನೂ ಹೆಚ್ಚು ಫೇಮಸ್ ಆಗ್ಬೇಕು ಅಂದ್ರೆ ನೀವು ಥಿಯೇಟರ್ ಬಂದು ನೋಡಿ ಗೆಲ್ಲಿಸ್ಬೇಕು ಅಂತ ಹೇಳಕ್ ಇಷ್ಟ. ಚೆನ್ನಾಗಿದೆ ಸರ್. ಏನ್ ಇಷ್ಟ ಆಯ್ತು ಅಂತ ಅಂದ್ರೆ ಆಕ್ಚುಲಿ ಚೇಸಿಂಗ್ ಮತ್ತೆ ಅದ್ರಲ್ಲಿ ಅವರು ಹೀರೋ ಕ್ಯಾರೆಕ್ಟರ್ ಸರ್ ಮಾಡಿರೋದು ಹೇಗಿತ್ತು, ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಿರ್ದೇಶಕರು ಅದ್ಭುತವಾದ ನಿರ್ದೇಶನ ಮಾಡಿದ್ದಾರೆ. ಮತ್ತೆ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ನೋಡ್ಬೋದು. ಓಕೆ, ಬಂದು ಒಂದ್ಸರಿ ನೋಡ್ಬೋದು, ಥಿಯೇಟರ್ ನೋಡಿ ಅಂತ ಹೇಳ್ತೇನೆ ಪ್ರೇಕ್ಷಕರಿಗೆ ಸಿನಿಮಾ ಅದ್ರ ಬಗ್ಗೆ.